ಒಟ್ಟಾರೆ ಹೇಳೋದಾದ್ರೆ ಸಿಂಹ ರಾಶಿಗೆ ಈ ತಿಂಗಳು ಕಳೆದಂತೆ ಏನಾಗುತ್ತೆ ಅಂದ್ರೆ ತುಂಬಾ ಸಂತೋಷವಾಗಿ ಜೀವನ ನಡೆಸ್ತಾರೆ ಇವರು. ಬುಧ ಮತ್ತು ಶುಕ್ರ ಇವ್ರೇನ್ ಮಾಡ್ತಾರೆ ಅಂದ್ರೆ ಪ್ರತಿಯೊಂದನ್ನ ಕೊಡ್ತಾರೆ, ಕೊಡೋದ್ರ ಜೊತೆಗೆ ಹಳೆಯದನ್ನ ನೆನಪು ಮಾಡ್ತಾರೆ. ನೋಡಿ, ಕನ್ಯಾ ರಾಶಿಯಲ್ಲಿ ಈ ತಿಂಗಳು ಕುಜ ಮತ್ತು ರಾಹುವಿನ ಒಂದು ದೃಷ್ಟಿನೇ ಅಂತ ಹೇಳ್ಬೋದು. ಯಾಕಂದ್ರೆ ಅವರಿಗೆ ಆರೋಗ್ಯದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಶ್ರೀ ಗುರುಭ್ಯೋ ನಮಃ. ಮಾತಾ ಚಾಮುಂಡೇಶ್ವರಿ ದೇವತಾಯ ನಮೋ ನಮಃ. ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ಸಿಂಹ ಮತ್ತು ಕನ್ಯಾ ರಾಶಿಯ ಮಾಸ ಭವಿಷ್ಯ. ಯಾರೆಲ್ಲ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋ ನೇರವಾಗಿ ನಿಮಗೆ ಬಂದು ತಲುಪುತ್ತೆ. ವಿಚಾರಕ್ಕೆ ಬರೋಣ. ನೋಡಿ, ಸಿಂಹ ರಾಶಿಯ ಈ ಒಂದು ತಿಂಗಳು ಹೇಗೆಲ್ಲ ಇರುತ್ತೆ ಅನ್ನೋದು ನೋಡೋದಾದ್ರೆ, ಬುಧ ಶುಭದಾಯಕನಾಗಿದ್ದಾನೆ ಮತ್ತು ಬುಧ ಮತ್ತು ಶುಕ್ರನು ಶುಭದಾಯಕರಾಗಿದ್ದಾರೆ. ಯಥೇಚ್ಛಾಗಿ ಶುಭ ಫಲಗಳನ್ನು ಕೊಡ್ತಾರೆ. ಯಾವ ರೀತಿ ಏನಂದ್ರೆ, ಮೇಲಾಧಿಕಾರಿಗಳಿಂದ ಲಾಭ ಉಂಟಾಗುತ್ತೆ. ಯಾರಾದ್ರೂ ಕೆಲಸ ಕಾರ್ಯಗಳು ಮಾಡ್ತಾ ಇದ್ರೆ ನಿಮ್ಮ ಮೇಲೆ ಅಧಿಕಾರಿಗಳು ಇರ್ತಾರಲ್ಲ, ಅವರಿಂದ ಲಾಭ ಉಂಟಾಗುತ್ತೆ. ನೀವು ಯಾವುದೇ ಕೆಲಸ ಮಾಡಿ ಆ ಕೆಲಸದಲ್ಲಿ ಇರ್ತಕ್ಕಂಥ ಮೇಲಾಧಿಕಾರಿಗಳಿಂದ ಲಾಭ ಆಗುತ್ತೆ. ಮನೆಯಲ್ಲಿ ಕೂಡ ಒಂದಿಷ್ಟು ಸಂತೋಷಕರವಾಗಿರ್ತಕ್ಕಂಥ ದಿನಮಾನಗಳು ನೋಡ್ತೀರಾ. ಒಟ್ಟಾರೆ ಹೇಳೋದಾದ್ರೆ, ಸಿಂಹ ರಾಶಿಗೆ ಈ ತಿಂಗಳು ಕಳೆದಂತೆ ಏನಾಗುತ್ತೆ ಅಂದ್ರೆ ತುಂಬಾ ಸಂತೋಷವಾಗಿ ಜೀವನ ನಡೆಸ್ತಾರೆ ಈ ತಿಂಗಳು ಮಾತ್ರ. ಈ ತಿಂಗಳು 20ನೇ ತಾರೀಕು ಮೇಲೆ 30ರೊಳಗೆ ತುಂಬಾ ಸಂತೋಷಕರವಾಗಿರ್ತಕ್ಕಂಥ ದಿನಮಾನಗಳು ಕಳೀತಾರೆ. ಹಾಗೆ ಇಂದಿನ ಜೀವನದ ಕೆಲವೊಂದು ಘಟನೆಗಳು ಕೂಡ ಇವರಿಗೆ ನೆನಪಾಗುತ್ತೆ. ಯಾಕಂದ್ರೆ ಬುಧ ಮತ್ತು ಶುಕ್ರ ಇವ್ರೇನ್ ಮಾಡ್ತಾರೆ ಅಂದ್ರೆ ಪ್ರತಿಯೊಂದನ್ನ ಕೊಡ್ತಾರೆ, ಕೊಡೋದ್ರ ಜೊತೆಗೆ ಹಳೆಯದನ್ನ ನೆನಪು ಮಾಡ್ತಾರೆ. ಹಾಗಾಗಿ ಸಿಂಹ ರಾಶಿಯವರಿಗೆ ಫೆಬ್ರವರಿ ತಿಂಗಳು ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಸ್ವಲ್ಪ ಇವರು ಮನಸ್ಸಿಗೆ ನೋವಾಗ್ತದೆ, ಒಂಚೂರು ಯಾವುದೋ ಒಂದು ಹಳೆಯ ವಿಚಾರಕ್ಕೆ ನೋವಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇವ್ರೇನ್ ಮಾಡ್ಬೇಕಪ್ಪ ಅಂದ್ರೆ, ವರದಾಂಜನೇಯ ಸ್ವಾಮಿ ಏನು ಗ್ರಾಮದೇವರಲ್ಲಿ, ನಮ್ಮ ಊರಲ್ಲಿ ಎಲ್ಲಾ ಊರುಗಳಲ್ಲಿ ಆಂಜನೇಯ ಸ್ವಾಮಿ ಏನಿರ್ತಾನೋ ಗ್ರಾಮದೇವರು ಅಂತ, ಆ ಸ್ವಾಮಿಗೆ ಬೆಲ್ಲ ಮತ್ತು ಬಾಳೆಹಣ್ಣನ್ನ ನೈವೇದ್ಯ ಮಾಡೋದ್ರಿಂದ ಇವ್ರಿಗೆ ಮನಸ್ಸಿಗೆ ತಾಗ್ತಕ್ಕಂಥ ನೋವು ಆದಷ್ಟು ಬೇಗ ಮರಿತಾರೆ. ಇಲ್ಲಾಂದ್ರೆ ಆ ನೋವು ಆಗೋದಿಲ್ಲ ಕೆಲವೊಂದು ವಿಚಾರ. ಹಾಗಾಗಿ ಸಿಂಹ ರಾಶಿಯವರು ಈ ತಿಂಗಳು ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಮತ್ತೆ ಉಳಿದಂತಹ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯ ಈ ಒಂದು ಫೆಬ್ರವರಿ ತಿಂಗಳು ಮಾಸ ಭವಿಷ್ಯ ಹೇಗಿದೆ ಅಂತ ನೋಡೋಕು ಮುಂಚೆ, ಇನ್ನು ಯಾರೆಲ್ಲ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ವಿಶೇಷವಾಗಿ ಯಾರು ಹೇಳದಿರ್ತಕ್ಕಂಥ ವಿಚಾರಗಳನ್ನ ಸರಳವಾಗಿ ನಿಮ್ಮ ಮನಮುಟ್ಟವಾಗಿ ಹೇಳೋ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲರ ಸಹಕಾರ ಇದೇ ರೀತಿಯಿಂದ ಇದ್ರೆ ಮುಂದಿನ ವಿಷಯಗಳು ವಿಶೇಷವಾಗಿರುತ್ತೆ ಅನ್ನೋದನ್ನ ನಿಮ್ಗೆ ಹೇಳ್ತಾ ಕನ್ಯಾ ರಾಶಿಯ ವಿಚಾರಕ್ಕೆ ಬರೋಣ. ನೋಡಿ, ಕನ್ಯಾ ರಾಶಿಯಲ್ಲಿ ಈ ತಿಂಗಳು ಕುಜ ಮತ್ತು ರಾಹುವಿನ ಒಂದು ದೃಷ್ಟಿನೇ ಅಂತ ಹೇಳ್ಬೋದು. ಯಾಕಂದ್ರೆ ಅವರಿಗೆ ಆರೋಗ್ಯದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಕನ್ಯಾ ರಾಶಿಯವರ ಆರೋಗ್ಯದಲ್ಲಿ ಏರುಪೇರುಗಳು ಆಗ್ತಕ್ಕಂಥ ಸಾಧ್ಯತೆಗಳಿದೆ. ಈ ತಿಂಗಳು ನೀವು ಹೊಸ ವಿಚಾರಗಳಿಗೆ ಒಪ್ಪಂದವನ್ನು ಮಾಡ್ಕೋತೀರಾ, ಅವಾಗ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಯಾಕಂದ್ರೆ ಗುರು ಶುಭ ಸ್ಥಾನದಲ್ಲಿದ್ದಾನೆ. ಹಾಗಾಗಿ ನೀವು ಹೊಸ ವಿಚಾರಗಳಿಗೆ ಮುನ್ನುಗ್ತಾ ಇರ್ತೀರ. ಆದರೆ ಕುಜ ಮತ್ತು ಕೇತು ಇರುವುದರಿಂದ ಎಚ್ಚರಿಕೆ ವಹಿಸಿ ನೀವು ಮುಂದೆ ಹೋಗಬೇಕಾಗುತ್ತೆ. ಗುರು ಶುಭದಾಯಕನಾಗಿದ್ರು ಕೂಡ ನಿಮ್ಮ ಜೊತೆಗಿರೋರು ಯಾರು ಕೂಡ ಒಳ್ಳೆಯವರಾಗಿರಲ್ಲ, ನಿಮ್ಮನ್ನ ಭಾವಿಗೆ ತೊಳ್ಳೋದೇ ನೋಡ್ತಾ ಇರ್ತಾರೆ. ಕನ್ಯಾ ರಾಶಿಯವರಿಗೆ ಹೊಗಳಿದ್ರೆ ಸಾಕು, ಖುಷಿಯಾಗ್ಬಿಡ್ತದೆ. ಹಾಗಾಗಿ ಎಚ್ಚರಿಕೆಯಿಂದ ಇರಿ. ನಿಮಗೆ ಗುರು ಚೆನ್ನಾಗಿದ್ದಾನೆ, ಆದರೆ ರಾಹು ಕೇತು ಚೆನ್ನಾಗಿಲ್ಲ. ಎಲ್ಲೋ ಒಂದು ಕಡೆ ನಿಮಗೆ ಕೆಟ್ಟದಾಗಬಹುದು. ಹಾಗಾಗಿ ನೀವು ಏನಾದರೂ ಈ ಒಂದು ವಾರದೊಳಗಡೆ 1ನೇ ತಾರೀಕಿಂದ 7ನೇ ತಾರೀಕು ಈ ವಾರದೊಳಗಡೆ ಮಹಾ ಸುದರ್ಶನ ಆಲಯಕ್ಕೆ ಹೋಗಿ ಭೇಟಿ ಮಾಡಿ, ಅಥವಾ ಸುದರ್ಶನ ಯಂತ್ರವನ್ನು ತಗೊಂಡು ಆರಾಧನೆ ಮಾಡ್ತಾ ಬನ್ನಿ. ಈ ತಿಂಗಳು ನಿಮ್ಗೆ ಏನಾದ್ರು
ಹಿತ ಜೊತೆಗಿರ್ತಕ್ಕಂಥವ್ರು ಹಿತೈಷಿಗಳಿಂದ ಆಗ್ತಕ್ಕಂಥ ದೊಡ್ಡ ದೊಡ್ಡ ಗಂಡಾಂತರದಿಂದ ಪಾರಾಗಬಹುದು. ಕೆಲವೊಂದು ವಿಚಾರಗಳು ಇರುತ್ತೆ ನಿಮ್ಮ ಕನ್ಯಾ ರಾಶಿಯವರಿಗೆ ಸಂಪೂರ್ಣವಾಗಿ ತಿಳಿಸೋಕ್ಕಾಗೋದಿಲ್ಲ ಸಮಯದ ಅಭಾವದ ಮೇರೆಗೆ. ಹಾಗಾಗಿ ಕೆಳಗೆ ಬರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ಖಂಡಿತವಾಗ್ಲೂ ನಿಮಗೆ ಈ ತಿಂಗಳಲ್ಲಿ ಬರ್ತಕ್ಕಂಥ ಗಂಡಾಂತರದಿಂದ ದೂರ ಆಗ್ತಕ್ಕಂಥ ಉಪಾಯವನ್ನ ತಿಳಿಸ್ತೀನಿ. ಆಗ್ಬಹುದು. ಇದೇ ರೀತಿಯಿಂದ ಮುಂದಿನ ತುಲಾ ರಾಶಿಯ ಮಾಸ ಭವಿಷ್ಯವನ್ನು ತಗೊಂಡು ಬರ್ತೀನಿ. ಅಲ್ಲಿವರೆಗೆ ಎಲ್ರಿಗೂ ಶುಭವಾಗಲಿ. ಶುಭಮಸ್ತು.